ಏಯ್ ಮೇಸ್ಟ್ರೆ, ನಾನು ಹೇಳಿದ್ದೇನು ಇಲ್ಲಿ ಆಗ್ತಾ ಇರೋದೇನು? ಅದು ನಿಮಗೆ ಗೊತ್ತಲ್ಲ ಪಟೇಲ್ರೆ, ಸ್ಕೂಲ್ಗೆ ಯಾವ ಮಕ್ಕಳು ಬರ್ತಿಲ್ಲ ಅಂತ ನಾನು ಎಣಿಸ್ಕೊಂಡೆ. ನೀವು ಹಾಗೆ ತಿಳ್ಕೊಂಡಿದ್ದೀರಿ. ಆದರೆ ಏನಾದ್ರೆ ನೀನು ಏನು ಹೇಳಿದ್ದೆ ನನ್ನ ಹತ್ರ? ಯಾರು ಬರ್ದೇ ಇರೋ ಹಾಗೆ ನೋಡ್ಕೊಂತೀನಿ ಅಂತ ತಾನೆ? ಇವಾಗ ಏನಕ್ಕೆ ಈ ಥರ ಆಯ್ತು? ಏನಕ್ಕೆ? ಯಾಕಂದರೆ ಹೆಂಗೂ ಶಾಲೆಗೆ ಮಕ್ಕಳು ಬರ್ತಿಲ್ಲ ಅಂದ್ಕೊಂಡು ನಾನು ತಲೆ ಬಿಸಿ ತಗೊಂಬೋಯಿಲ್ಲ. ಕಡಿ ಕಂಡ್ರೆ ಹಿಂಗಾಯ್ತು. ಈ ಹಳ್ಳಿಲಿ ಜನ ನನ್ನ ಕಣ್ಣೆತ್ ನೋಡೋಕ್ಕೂ ಹೆದರ್ಕೊಂತಾರೆ. ಅಂಥದ್ರಲ್ಲಿ ಇವಳೆ ಅವಳ ಪೇಟೆಯಿಂದ ಬಂದು ನನ್ನ ಮೂಗು ಕೆಳಗಡೆ ಶಾಲೆ ಬಾಗಲ್ ತೆಗೆದು ಮಕ್ಕಳನ್ನ ಕರ್ಕೊಂಡ್ಬಂದು ಕೂರ್ಸಿದಾಳೆ. ಈಗ ಏನು ಹೇಳ್ತೀಯ? ಜನ ನನ್ನ ನೋಡ್ ನಗಾಳೋದೇನೋ? ಪಟೇಲ್ರೆ, ಇದಕ್ಕೆಲ್ಲ ಆ ಶಂಕರಣ್ಣನೇ ಕಾರಣ ಅನ್ಸತ್. ಆ ಟೀಚರ್ ಶ್ರದ್ಧಾ ಶಂಕರಣ್ಣನ ಮನೇಲೆ ಇಪ್ಪದು. ಅವನೇ ಅವಳಿಗೆ ಏನೆಲ್ಲ ಹೇಳಿಕೊಟ್ಟು ಈ ಥರ ಮಾಡಿಸ್ತಾ ಇದ್ದ. ಏನು ಶಂಕರಣ್ಣ ಮಾಡಿಸ್ತಾ ಇರೋದ? ಯಾಕಂದ್ರೆ ಶಂಕರಣ್ಣ ಅವನ ಮನೆ ಕೆಲಸ ಬಪ್ಪವರಿಗೆಲ್ಲ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸದೇ ಇದ್ರೆ ನಮ್ಮ ಮನೆ ಕೆಲಸ ಬಪ್ಪದು ಬೇಡ ನಡಿ ಹೇಳ್ತಾ ಇದ್ದ. ಶಂಕರಣ್ಣ, ನೀನು ಒಬ್ಬ ಓದಿದ್ಯಾ ಅಂತ ಬಹಳ ದುರಹಂಕಾರ ನಿನಗೆ. ನಿನ್ನ ಕೈಯಲ್ಲಿ ಏನು ಕಿಸಿಯೋಕ್ಕಾಗಲ್ಲ ಅಂತ ಆ ಹೆಂಗಸನ ಮುಂದೆ ಇಟ್ಕೊಂಡು ಆಟ ಆಡ್ತಾ ಇದೀಯಾ. ಗತಿ ಕಾಣಿಸ್ತೇನೆ, ಗತಿ ಕಾಣಿಸ್ತೇನೆ. ಅಬ್ಬಾ, ಈ ಪತ್ತೇದಾರಿ ಕೆಲಸ ಸಾಕಾಗೋಯ್ತು ಭುವನ್. ಇನ್ನು ನನ್ನ ಕೈಲಿ ನಡೆಯೋಕ್ಕಾಗಲ್ಲ. ವಾಪಸ್ ಹೋಗೋಣ. ಈಗಿರೋ ಬುದ್ಧಿ ಮೊದಲೇ ಇದ್ದಿದ್ರೆ ಈ ಕಷ್ಟ ಬರ್ತಾನೆ ಇರಲಿಲ್ಲ. ನನಗೆ ಶ್ರದ್ಧಾ ಬೇಕು, ಅವಳನ್ನ ಹುಡುಕಕ್ಕೆ ನೀವು ಹೆಲ್ಪ್ ಮಾಡಬೇಕು ಅಷ್ಟೇ. ಪ್ಲೀಸ್ ಭುವನ್. ಮಮ್ಮಿ, ನೀನು ಸ್ವಲ್ಪ ಸುಮ್ಮನಿರ್ತೀಯಾ? ಭುವನ್, ನನಗೆ ಯಾಕೋ ನಾವೇನೋ ತಪ್ಪು ಮಾಡ್ತಿದ್ದೀವಿ ಅಂತ ಅನಿಸ್ತಿದೆ. ತಪ್ಪ? ಏನು ಹಾಗಂದ್ರೆ? ಅಯ್ಯೋ, ಶ್ರದ್ಧಾನ ಹುಡ್ಕೋ ವಿಚಾರದಲ್ಲಿ ಏನೋ ತಪ್ಪು ಮಾಡ್ತಾ ಇದ್ದೀವಿ ಅಂತ ಅಂದೆ ಅಷ್ಟೇ. ನೋಡು, ಶ್ರದ್ಧಾ ಮನೇಲೇ ಇದ್ದು ಅವ್ರ ಅಮ್ಮ ಶ್ರದ್ಧಾ ಮನೇಲಿ ಇಲ್ಲ ಅಂತ ನಿನ್ನ ಹತ್ರ ಏನಾದರೂ ಸುಳ್ಳು ಹೇಳಿದ್ರೆ, ಅಥವಾ ನೀನವಳು ತಂಟೆಗೆ ಬರದೇ ಇರಲಿ ಅನ್ನೋ ಕಾರಣಕ್ಕೆ ನೀನು ದಿಕ್ ತಪ್ಪಿಸೋಂಥ ಯೋಚನೆ ಏನಾದರೂ ಮಾಡಿದ್ರೆ? OMG, ಕರೆಕ್ಟು. ಅವಳು ಮನೇಲೇ ಇರ್ತಾಳೆ. ನನ್ಗಿದು ಹೊಳಿಲೇ ಇಲ್ವಲ್ಲ. ಉರ್ಮಿ, ಎಂತ ತಲೆನೇ ನಿಂದು. ನನ್ನ ಮಗಳು ಎಷ್ಟು ಜಾಣೆ. ಭುವನ್, ಅವಳು ಪಕ್ಕಾ ಮನೇಲೇ ಇರ್ತಾಳೆ. ನೀನು ಅಲ್ಲಿಗೆ ಹೋಗು, ಶ್ರದ್ಧಾ ನಿನಗೆ ಸಿಗ್ತಾಳೆ. ಎಸ್ ಎಸ್, ಸೂಪರ್. ಅಪ್ಪ, ಪ್ರಾಬ್ಲಮ್ ಸಾಲ್ವ್ಡ್. ಸದ್ಯ ಒದ್ದಾಡೋ ಕಷ್ಟ ಸತ್ತು. ಇಷ್ಟು ಸಾಕ್ತು ನಮ್ಗೆ. ಮಮ್ಮಿ, ನಾನು ಅವಳಲ್ಲಿ ಇರ್ಬೋದು ಅಂತ ಹೇಳಿದ್ದು. ಅವಳು ಅಲ್ಲೇ ಇರ್ತಾಳೆ ಅಂತ ಹೇಳೋದಕ್ಕೆ ನಾನೇನು ಒಳಗಡೆ ಹೋಗಿ ನೋಡಿದಿನ? ಅದು ಎಷ್ಟು ವಟ ವಟ ಅಂತ ಮಾತಾಡ್ತೀಯಮ್ಮ ನೀನು. ಒಂದು ವೇಳೆ ಅವಳು ಒಳಗೆ ಇದ್ರೂ ಕೂಡ ಅದನ್ನ ಕಂಡು ಹಿಡಿಯೋದಾಗೆ ನಾನು ಹೋಗಿ ಕೇಳಿದ್ರೆ ಅತ್ತೆ ಖಂಡಿತ ನಿಜ ಹೇಳಲ್ಲ.